ಬರೋಣ ಅಂತ ಹಂಗೆ ಬರೋದಕ್ಕೆ ಶುರುವಾಗಿದ್ದು. ಅದರ ಜೊತೆಗೆ ನೋಡಿ, ಮೋದಿ ಒಂದು 22 ರ್ಯಾಲಿ ಮಾಡಿದ್ರಲ್ಲಿ, ಅಮಿತ್ ಶಾ ಬಿಡಿ 20 ದಿವಸ ಅಲ್ಲೇ ಉಳ್ಕೊಂಬಿಟ್ರು, 18 ದಿವಸ ಟು ಬಿ ಪ್ರಿಸೈಸ್. ಲಾಸ್ಟ್ ಎಲೆಕ್ಷನ್ನಲ್ಲಿ ಮಮತಾ ಬ್ಯಾನರ್ಜಿ ಸೆಂಟ್ರಿಕ್ ಪ್ರಚಾರ ಮಾಡ್ತು BJP. ಮಮತಾ 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 ಅಂತ. ಮಮತಾ ಬ್ಯಾನರ್ಜಿ ಜನಪ್ರಿಯತೆ ಕಡಿಮೆ ಆಗಿಲ್ಲ ಅಲ್ಲಿ, ನೆನಪಿಟ್ಟುಕೊಳ್ಳಿ. ಆಂಟಿ ಇನ್ಕಂಬನ್ಸಿ ಇದೇ 15 ವರ್ಷದ್ದು. ಅದು ತೃಣಮೂಲ ಕಾಂಗ್ರೆಸ್ ವಿರುದ್ಧ ಇದೆ, ಶಾಸಕರುಗಳ ವಿರುದ್ಧ ಇದೆ, ಸರ್ಕಾರದ ವಿರುದ್ಧ ಇದೆ. ಮಮತಾ ದೀದಿ ಮೇಲಿನ ಪ್ರೀತಿ ಕಡಿಮೆ ಆಗಿಲ್ಲ ಜನರಿಗೆ. ಅದೊಂಥರ ಇಂಟೆಲೆಕ್ಚುವಲ್ ಸ್ಟೇಟ್ ಕೇರಳದ ರೀತಿಯಲ್ಲಿ. ಅಲ್ಲಿ ಸಿಂಪ್ಲಿಸಿಟಿಗೆ ತುಂಬ ಬೆಲೆ ಕೊಡ್ತಾರೆ ಜನ. ಮಮತಾ ಬ್ಯಾನರ್ಜಿ ಹಳೆ ಹವಾಯಿ ಚಪ್ಪಲಿ ಹಾಕ್ಕೊಂಡು ಕಾಟನ್ ಸೀರೆ ಉಟ್ಕೊಂಡು ಅದೇ ಕಾಲಿಘಾಟ್ನ ತಮ್ಮ ಮನೆಯಲ್ಲೇ ಇರ್ತಾರವರು. ಮಾರುತಿ 800 ಕಾರಲ್ಲಿ ಓಡಾಡ್ತಾರೆ. ಆ ರೀತಿಯ ಗುಡ್ ವಿಲ್ ತುಂಬ ಇದೆ ಮಮತಾ ಬ್ಯಾನರ್ಜಿಗೆ. ಈ ಸಲ BJP ಅವರು ಮಮತಾ ಬ್ಯಾನರ್ಜಿನ ಟಾರ್ಗೆಟೇ ಮಾಡಲಿಲ್ಲ. ತೃಣಮೂಲ ಕಾಂಗ್ರೆಸ್ನ ಆಡಳಿತ, ಅಭಿವೃದ್ಧಿ ಇಲ್ಲದೆ ಇರೋದು, ಡೆವಲಪ್ಮೆಂಟ್ ಆಗದೆ ಇರೋದು, ಇದೇ ವಿಷಯ ಮಾತಾಡ್ತಾ ಹೋದರು. ಒಂದು ಕಡೆ BJPಯ ಈ ರೀತಿಯ ಸಂಘಟನೆ ಆದರೆ, ಇನ್ನೊಂದು ಕಡೆ RSS ಮಾಡಿದ ಕೆಲಸ. ನಗರಗಳಲ್ಲಿ, ಪಟ್ಟಣಗಳಲ್ಲಿ, ಹಳ್ಳಿಗಳಲ್ಲಿ 2,70,000 ಸಣ್ಣ ಸಣ್ಣ ಸಭೆಗಳನ್ನು, 1,70,000 ಸಣ್ಣ ಸಣ್ಣ ಸಭೆಗಳನ್ನು RSSನವ್ರು ಮಾಡಿದ್ರು. ಅಷ್ಟೇ 50, 100, 150, 200 ಜನರನ್ನು ಸೇರಿಸಿ ಸಭೆಗಳು. ಆ ಸಭೆಗಳಲ್ಲಿ ತೃಣಮೂಲ ಕಾಂಗ್ರೆಸ್ ಇನ್ನೊಮ್ಮೆ ಗೆದ್ರೆ ಏನಾಗುತ್ತೆ ಅನ್ನೋದನ್ನು ವಿವರಿಸಿದರು. ಸ್ಪೆಷಲಿ ಅಕ್ರಮ ವಲಸಿಗರು, ಮುಸ್ಲಿಂ ತುಷ್ಟೀಕರಣ. ಆ ಸಭೆಗಳಲ್ಲಿ ಪಶ್ಚಿಮ ಬಂಗಾಳಕ್ಕೆ ತಾಗಿಕೊಂಡೇ ಇರುವ ಬಾಂಗ್ಲಾದೇಶದಲ್ಲಿ ಏನೇನಾಯಿತು ಹಿಂದೂಗಳ ಸ್ಥಿತಿ ಅನ್ನುವುದನ್ನು ವಿವರವಾಗಿ ಚರ್ಚೆ ಮಾಡ್ತಾ ಇದ್ರು. ಪಶ್ಚಿಮ ಬಂಗಾಳದಲ್ಲೇ ಬಾಂಗ್ಲಾದೇಶದ ಗಡಿಗಳಲ್ಲಿ ಎಲ್ಲೆಲ್ಲಿ ಮುಸ್ಲಿಂ ಜನಸಂಖ್ಯೆ 35, 40, 50, 60% ಆಗಿದೆಯೋ ಅಲ್ಲಿ ಹಿಂದೂಗಳ ಪರಿಸ್ಥಿತಿ ಏನಾಗಿದೆ ಅನ್ನುವುದನ್ನು ವಿವರಿಸ್ತಾ ಇದ್ರು. 1,70,000 ಸಭೆಗಳು, ಅದರ ಜೊತೆಗೆ 38 ಹಿಂದೂ ಧಾರ್ಮಿಕ ಸಂಸ್ಥೆಗಳು, ಸಂಘಟನೆಗಳು, ಕೆಲವರು ಓಪನ್ ಆಗಿ, ಕೆಲವರು ಒಳಗಿಂದೊಳಗೆ BJPಯ ಜೊತೆ ಕೈ ಸೇರಿಸಿದರು. ಹಿಂದೂ ಧಾರ್ಮಿಕ ಸಂಘಟನೆಗಳು. ಆರಂಭದಲ್ಲಿ ಗೊಂದಲ ಇತ್ತಂತೆ. ರಾಜಕೀಯದಲ್ಲಿ ಒಂದು ಪಕ್ಷದ ಪರವಾಗಿ ಯಾವುದೋ ಧಾರ್ಮಿಕ ಸಂಸ್ಥೆ ಬರಬೇಕಾ ಬರಬಾರ್ದಾ ಸಂಶಯಗಳಿದ್ವಂತೆ. ಆವಾಗ ಇವ್ರು ಕೇಳಿದ್ದು, ಮಸೀದಿಯಲ್ಲಿ ಉಲೇಮಾಗಳವ್ರು ಕೂತ್ಕೊಂಡು ಇಂಥವ್ರಿಗೆ ಓಟ್ ಹಾಕಿ, ಇಂಥವ್ರು ಓಟ್ ಹಾಕಬೇಡಿ ಅಂತ ಸಂದೇಶ ಕೊಡುವಾಗ ನಿಮಗೆ ಮಾಡೋಕ್ಕೆ ಏನಾಗುತ್ತೆ ಅಂತ. ದೇ ಗಾಟ್ ಕನ್ವಿನ್ಸ್ಡ್. 250 ಕ್ಷೇತ್ರಗಳಲ್ಲಿ 1,70,000 ಸಭೆಗಳನ್ನು ಮಾಡಿದ್ರು. ಅಂತಿಮವಾಗಿ ಪಶ್ಚಿಮ ಬಂಗಾಳದ ಮತದಾರನಿಗೆ ಮ್ಯಾಟರ್ ಆಗೋದು ಆತನ ಸುರಕ್ಷತೆ. ಯಾವಾಗ ಸುರಕ್ಷಿತವಾಗಿರ್ತೀವಿ ಅನ್ನುವ ಅಭಯ ಸಿಕ್ತೋ, ಆ ಅಭಯ ಹೊರಗೆ ಬಂದು ಓಟ್ ಹಾಕೋ ಹಂಗೆ ಮಾಡ್ತು. ನೋಡಿ, ಮಧ್ಯಾಹ್ನದ ಚರ್ಚೆಯಲ್ಲಿ ನಮ್ಮ ಶಂಕರ್ ಶೆಟ್ಟರ್ ಹೇಳ್ತಾ ಇದ್ರು, ಈಗ ಮತದಾನ ನಡೆದಂಥ ಈ 4 ರಾಜ್ಯಗಳು ಒಂದು ಕೇಂದ್ರಾಡಳಿತ ಪ್ರದೇಶ. 2014 ಮೋದಿ ಅಧಿಕಾರಕ್ಕೆ ಬರುವುದಕ್ಕಿಂತ ಮುಂಚೆ ಈ 4 ರಾಜ್ಯ ಒಂದು ಕೇಂದ್ರಾಡಳಿತ ಪ್ರದೇಶವನ್ನು ಸೇರಿಸಿದ್ರೂ BJPಯ 10 MLAಗಳಿರಲಿಲ್ಲ. 10 MLAಗಳಿರಲಿಲ್ಲ BJPಗೆ. ಪಶ್ಚಿಮ ಬಂಗಾಳದಲ್ಲಿ 2021ರಲ್ಲಿ 3 ಸ್ಥಾನ ಗೆದ್ದಾಗಲೇ ಇವ್ರದ್ದು ದೊಡ್ಡ ಸಾಧನೆ ಅನ್ನಿಸ್ಕೊಂಡ್ಬಿಡ್ತು. 2016ರಲ್ಲಿ 3 ಸ್ಥಾನ, 3 ಸ್ಥಾನ ಇವ್ರ ಖಾತೆ ತೆರೆದಿದ್ದು 2016ರಲ್ಲಿ. 2016ರಿಂದ ಎಫರ್ಟ್ ಹಾಕಿ 2021ರಲ್ಲಿ 77ಕ್ಕೆ ಬಂದರು. 10 ವರ್ಷಗಳ ಶ್ರಮ ಇದು. RSSು ಸಂಘಟನೆಗೆ 100 ವರ್ಷ ತುಂಬಿದ್ದಕ್ಕೆ ಕಾರ್ಯಕ್ರಮಗಳನ್ನು ಏನು ಮಾಡ್ತಲ್ಲ, ಪಶ್ಚಿಮ ಬಂಗಾಳದಲ್ಲಿ ಮಾಡಿದ ಕಾರ್ಯಕ್ರಮಗಳು, ಸ್ವತಃ ಸರಸಂಘ ಚಾಲಕರು ಅಲ್ಲಿನ ಯುವ ಜನತೆಯ ಜೊತೆಗೆ ನಡೆಸಿದ ಸಂವಾದಗಳು ಎಲ್ಲ ಸೇರ್ಕೊಂಡು BJPಗೆ ಇಷ್ಟು ದೊಡ್ಡ ಪಾಸಿಟಿವ್ ಸ್ವಿಂಗ್ ಕೊಡುವಲ್ಲಿ ಯಶಸ್ವಿ ಆದವು. 208 ನೋಡಿ, ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೊಂದು ಹಳಹಳಿ ಇತ್ತಂಥದ್ದು.
ಭಾಳ ಸಲ ಹೇಳ್ಕತ್ತಿದ್ರಂಥವ್ರು. ಎಲ್ಲಿ ಎಷ್ಟು ಗೆದ್ರಿ ಏನು ಮಾಡಿದ್ರಿ ಜನಸಂಘದ ಸಂಸ್ಥಾಪಕರಾದ ಶ್ಯಾಮಾ ಪ್ರಸಾದ ಮುಖರ್ಜಿಯವರ ಸ್ವಂತ ರಾಜ್ಯದಲ್ಲೇ ನಾವೇನೂ ಮಾಡೋಕ್ಕಾಗ್ತಿಲ್ಲ ಅಂತ. ಪಶ್ಚಿಮ ಬಂಗಾಳದವರು ಶ್ಯಾಮಾ ಪ್ರಸಾದ್ ಮುಖರ್ಜಿ, ಭವಾನಿಪುರದವರು ಮಮತಾ ಬ್ಯಾನರ್ಜಿ ಏನು ಸ್ಪರ್ಧೆ ಮಾಡಿದಾರಲ್ಲ, ಭವಾನಿಪುರದವರು ಶ್ಯಾಮಾ ಪ್ರಸಾದ್ ಮುಖರ್ಜಿ, ಅಲ್ಲೇ ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ಪ್ರಧಾನಮಂತ್ರಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರ ಹಳಹಳಿ ಮಾಡ್ಕತ್ತಿದ್ರಂತೆ. ಇವತ್ತು ಆ ಹಳಹಳಿ ತೀರ್ತು. ಒಂದು ಸಣ್ಣ ಬ್ರೇಕ್ ತಗೊಳ್ಳಿ.